ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ SN ಸ್ಟಡಿ ಯೂಟ್ಯೂಬ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲ ಬಾರಿಗೆ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಮತ್ತು ಲೈಕ್ ಮಾಡಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಸ್ಫೂರ್ತಿದಾಯಕವಾಗಿರುತ್ತವೆ. ಮುಂದಿನ ದಿನಗಳಲ್ಲಿ ನಾವು ಚೆನ್ನಾಗಿ ಒಳ್ಳೆ ಕ್ಲಾಸ್ಗಳು ಮಾಡೋಣ ಮತ್ತು ನೋಟಿಫಿಕೇಷನ್ ಸಹ ಚೆನ್ನಾಗಿದ್ದಾವೆ. ಕರ್ನಾಟಕ ಒಂದು ಗೌರ್ಮೆಂಟಲ್ಲಿ ಅಂತ ಹೇಳ್ಬೋದು. ಇವತ್ತು ವಿಜಯನಗರ ಸಾಮ್ರಾಜ್ಯದ ಮುಂದುವರೆದ ಭಾಗನೇ ಆ 1ನೇ ಬುಕ್ಕರಾಯ. ಅಂದರೆ 1ನೇ ಹರಿಹರನ ಪುತ್ರ ಸಂತಾನ ಇಲ್ಲದ ಕಾರಣಕ್ಕಾಗಿ ತನ್ನ ಉತ್ತರಾಧಿಕಾರಿಯಾಗಿ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಹಾಯ ಮಾಡಿದ್ದ ಸಹೋದರ 1ನೇ ಬುಕ್ಕರಾಯನಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟಿರ್ತಾನೆ. ದ್ವಾರ ಸಮುದ್ರದ ಪ್ರಾಂತ್ಯಾಧಿಕಾರಿಯಾಗಿದ್ದಂದರೆ 1ನೇ ಹರಿಹರನ ಕಾಲದಲ್ಲಿ 1ನೇ ಬುಕ್ಕರಾಯ ದ್ವಾರ ಸಮುದ್ರದ ಪ್ರಾಂತ್ಯಾಧಿಕಾರಿಯಾಗಿದ್ದ. ಸಹೋದರ ಬುಕ್ಕರಾಯನ ಅಧಿಕಾರಕ್ಕೆ ಬಂದನು. ಇಲ್ಲಿ 1ನೇ ಬುಕ್ಕರಾಯನ ಸಾಧನೆಗಳು ಯಾವ ರೀತಿ ಇರ್ತಪ್ಪ ಅಂದರೆ ಸೈನಿಕ ಸಾಧನೆ ಆಗಿರ್ಬೋದು, ಸಾಂಸ್ಕೃತಿಕ ಸಾಧನೆ, ಹಲವಾರು ಒಂದು ಸಾಧನೆಗಳಲ್ಲಿ 1ನೇ ಬುಕ್ಕರಾಯ ಯಶಸ್ವಿಯಾಗಿರ್ತಾನೆ ಸ್ನೇಹಿತರೆ. ಈತನ ಅಧಿಕಾರಕ್ಕೆ ಬಂದ ನಂತರ ದಕ್ಷಿಣದ ಮೇಲೆ ದಾಳಿಗೆ ತನ್ನ ಮಗ ವೀರ ಕಂಪಣ್ಣರಾಯನನ್ನು ನೇಮಿಸಿದನು. ಈತನಿಗೆ ಪ್ರಾಂತ್ಯಾಧಿಕಾರಿಯಾಗಿದ್ದ ಸಾಳುವ ಮಂಗು ಮತ್ತು ಮಂತ್ರಿ ಗೋಪಣ್ಣ ನೆರವಾದರು. ಅಂದರೆ ವೀರ ಕಂಪಣ್ಣನಿಗೆ ನೆರವಾದವರು ಯಾರಪ್ಪ ಅಂದರೆ ಮಂಗು ಮತ್ತು ಗೋಪಣ್ಣ ಎಂಬುವರು ನೆರವಾಗ್ತಾರೆ ಸ್ನೇಹಿತರೆ. ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೆನಕೊಂಡವನ್ನೇ ಗೆದ್ದನು. ಈತ ತಮ್ಮ ವಿರುದ್ಧ ದಂಗೆ ಎದ್ದ ಅರ್ಕಾಟಿನ ರಾಜಗಂಭೀರ ರಾಜ ಅಂತಲೇ ಕರೆಯುತ್ತಿದ್ದರು ಮತ್ತು ಶಂಭುವ ರಾಯನನ್ನು ಸೋಲಿಸಿ ಆಂಧ್ರ ಪ್ರದೇಶವನ್ನೇ ವಶಪಡಿಸಿಕೊಂಡನು. ಮದುರೈ ಸುಲ್ತಾನನನ್ನು ಫಕ್ರುದ್ದೀನ್ ಮುಬಾರಕ್ ಶಾ ವೇದಾಂತ ದೇಶಿಕರಿಗೆ ಕಿರುಕುಳ ನೀಡುವುದರಿಂದ ವೇದಾಂತ ದೇಶಿಕರನ್ನು ಶ್ರೀರಂಗನ ವಿಗ್ರಹದೊಂದಿಗೆ ತಿರುಪತಿಗೆ ಓಡಿ ಹೋದರು. ಆಗ ದಾಳಿ ಮಾಡಿ ಕಂಪಣ್ಣರಾಯ ಸುಲ್ತಾನನ್ನು ಸಂಪೂರ್ಣವಾಗಿ ಸೋಲಿಸಿ ಮದುರೈಯನ್ನು ಗೆದ್ದು ವೇದಾಂತ ದೇಶಿಕರನ್ನು ಹಿಂದಕ್ಕೆ ಕರೆಯಿಸಿ ಶ್ರೀರಂಗನ ವಿಗ್ರಹ ಮದುರೆಯಲ್ಲೇ ನೆಲೆಸುವಂತೆ ಮಾಡಿದನು ಸ್ನೇಹಿತರೆ. ಆಗ ಕಂಪಣ್ಣನನ್ನು ತಮಿಳುನಾಡಿನ ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸಲಾಯಿತು. ತನ್ನ ಪತಿಯ ಸೈನಿಕ ಸಾಧನೆ ಕುರಿತು ಕಂಪಣ್ಣನ ಪತ್ನಿ ಗಂಗಾದೇವಿ ಮಧುರಾ ವಿಜಯಂ ಎಂಬ ಒಂದು ಕೃತಿಯನ್ನು ಬರೀತಾರೆ. ಈ ಕೃತಿ ಭಾಳ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಸಂಸ್ಕೃತದಲ್ಲಿ ಈ ಕೃತಿಯನ್ನು ರಚನೆ ಮಾಡ್ತಾರೆ. ಯಾರ ಹೆಂಡತಿ ಅಂತಂದರೆ ಕಂಪಣ್ಣನ ಹೆಂಡತಿ ಗಂಗಾದೇವಿ. ಯಾವುದಪ್ಪ ಅಂದರೆ ಕೃತಿ ಅಂದರೆ ಮಧುರಾ ವಿಜಯಂ ಎಂಬ ಕೃತಿಯನ್ನು ಬರೆದು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ಶಾಲಿವಾಹನ ಶಕೆ 367ರಲ್ಲಿ ಬಹುಮನಿ ಸುಲ್ತಾನ್ 1ನೇ ಮೊಹಮ್ಮದ್ ದೂಹಬ್ ಪ್ರದೇಶಕ್ಕಾಗಿ ಹೋರಾಡಿದ್ದರು. ಮೊಹಮ್ಮದ್ ನಂತರ ಮುಜಾಹಿದ್ದೀನ್ ಶಾ ವಿರುದ್ಧ ಶಾಲಿವಾಹನ ಶಕೆ 1375ರಲ್ಲಿ 76ರವರೆಗೆ ಹೋರಾಟವನ್ನು ಮಾಡಿರ್ತಾರೆ ಸ್ನೇಹಿತರೆ. ಈ 1ನೇ ಬುಕ್ಕರಾಯನ ಕಾಲದಲ್ಲಿ ಸಾಂಸ್ಕೃತಿಕ ಸಾಧನೆ ಯಾವ ರೀತಿ ಇತ್ತು ನೋಡೋಣ ಬನ್ನಿ. ಈತ ವೈಷ್ಣವ ಮತ್ತು ಜೈನ ಧರ್ಮದ ವಿವಾದವನ್ನು ಬಗೆಹರಿಸಿ ಅಲ್ಪಸಂಖ್ಯಾತರಾದ ಜೈನರಿಗೆ ರಕ್ಷಣೆ ನೀಡಿದ್ದ ಮಾಹಿತಿ ಶ್ರವಣ ಬೆಳಗೊಳ ಕಲ್ಲೆಹ ಅಥವಾ ಮಾಗಡಿ ಶಾಸನದಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟು. ಸಿಂಹಳ ಮತ್ತು ಮಲಬಾರು ಅರಸರಿಂದ ಕಪ್ಪು ಕಾಣಿಕೆಯನ್ನೇ ಪಡೆಯುತ್ತಿದ್ದನು. ಶಾಲಿವಾಹನ ಶಕೆ 1374ರಿಂದ ಚೀನಾದ ಮಿಂಗನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದನೆಂದು ಹೇಳಲಾಗಿದೆ. ನೋಡಿ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಚೀನಾದ ಒಂದಿಗೆ ರಾಯಭಾರಿ ಕಳಿಸಿದ ಅರಸ ಅಂದರೆ 1ನೇ ಬುಕ್ಕರಾಯ. ಯಾರ ಆಸ್ಥಾನಕ್ಕೆ ಅಂತಂದರೆ ಚೀನಾದ ಮಿಂಗನ ಆಸ್ಥಾನಕ್ಕೆ ರಾಯಭಾರಿ ಕಳಿಸ್ತಾನ. ಯಾವ ವರ್ಷದಲ್ಲಿ ಅಂದರೆ ಶಾಲಿವಾಹನ ಶಕೆ 1374ರಲ್ಲಿ. ಇದು ಭಾಳ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ವಿಜಯನಗರ ಸಾಮ್ರಾಜ್ಯದಲ್ಲಿ ಮೊದಲ ಬಾರಿಗೆ ಚೀನಕ್ಕೆ ರಾಯಭಾರಿಗಳನ್ನು ಕಳಿಸಿದವ ವ್ಯಕ್ತಿ ಯಾರಪ್ಪ ಅಂದರೆ 1ನೇ ಬುಕ್ಕರಾಯ. ಯಾರ ಮನೆತನ ಅಂದರೆ ಚೀನಾದ ಮಿಂಗನ ಆಸ್ಥಾನಕ್ಕೆ. ನಾನು ಎಲ್ಲಿ ಇಂಪಾರ್ಟೆಂಟ್ ಇರ್ತಾ ಅಲ್ಲಿ ಎರಡು ಸರಿ ಹೇಳ್ತೀನಿ ಸ್ನೇಹಿತರೆ. ಇದು ನೀವು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಬೇಕು. ಇವನ ಕಾಲದಲ್ಲಿ ವೇದಗಳ ಮೇಲೆ ಭಾಷ್ಯ, ವೇದಾಂತ ಪ್ರಕಾಶದ ಲೇಖಕನ ಕಾರ್ಯ ಸಾಯಣ ಮತ್ತು ಮಧ್ವಾಚಾರ್ಯರ ನೇತೃತ್ವದಲ್ಲಿ ಪ್ರಾರಂಭವಾದ ವೇದ ಮಾರ್ಗ ಪ್ರವರ್ತಕ ಎಂಬ ಬಿರುದನ್ನು ಪಡೆದರು. ಇದು ಸಹ ಇಂಪಾರ್ಟೆಂಟ್ ನೋಡಿ. ಬಿರುದು ಸಹ ವೇದ ಮಾರ್ಗ ಪ್ರವರ್ತಕ ಎಂಬ ಬಿರುದು ಯಾರಪ್ಪ ಅಂದರೆ 1ನೇ ಬುಕ್ಕರಾಯನಿಗೆ. ತೆಲುಗು ಕವಿ ನಾಚಣ್ಣ ಸೋಮನಾಥನಿಗೆ ಆಶ್ರಯ ನೀಡಿದರು. ಅಂದರೆ 1ನೇ ಬುಕ್ಕರಾಯನ ಕಾಲದಲ್ಲಿ ತೆಲುಗು ಕವಿ ಯಾರಿರ್ತಾರಪ್ಪ ಅಂದರೆ ನಾಚಣ್ಣ ಸೋಮನಾಥನಿಗೆ ಆಶ್ರಯ ನೀಡಿದರು. ನಾಚಣ್ಣ ಸೋಮನಾಥ ಯಾರ ಆಸ್ಥಾನದಲ್ಲಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಯಾರ ಅರಸನ ಆಸ್ಥಾನದಲ್ಲಿ ಇದ್ದರು ಅಂದರೆ 1ನೇ ಬುಕ್ಕರಾಯನ ಆಸ್ಥಾನದಲ್ಲಿದ್ದ ಅಂತ ಭಾಳ ಇಂಪಾರ್ಟೆಂಟ್ ಆಗುತ್ತಾ. ಎಡತೊರೆಯ ಶಾಸನ ಈತನನ್ನು ಮೆಲ್ಚರಿಯಿಂದ ಉದ್ಧಾರಗೊಳಿಸಲು ಬಂದ ದೊರೆ ಎಂದೇ ವರ್ಣಿಸಿದೆ. ನೋಡಿ, ಎಡತೊರೆಯ ಶಾಸನ ಈತನು ಏನಪ್ಪ ಅಂದರೆ ಮೆಲ್ಚರಿಯಿಂದ ಉದ್ಧಾರಗೊಳಿಸಲು ಬಂದ ದೊರೆ ಎಂದೇ ವರ್ಣಿಸಲಾಗಿದೆ. ಇದು ಸಹ ಇಂಪಾರ್ಟೆಂಟು. ಪಾಂಡವಪುರ ಶಾಸನದ ಪ್ರಕಾರ ಈತ ಕಾವೇರಿ ನದಿಗೆ ಕಾಲುವೆಯನ್ನೇ ನಿರ್ಮಿಸಿದ. ಅಂದರೆ 1ನೇ ಬುಕ್ಕರಾಯ ಏನಪ್ಪ ಅಂದರೆ ಪಾಂಡವಪುರ ಶಾಸನದ ಪ್ರಕಾರ ಕಾವೇರಿ ನದಿಗೆ ಕಾಲುವೆ ನಿರ್ಮಿಸಿದ ವಿಜಯನಗರದ ಸಾಮ್ರಾಜ್ಯದ ಅರಸಪ್ಪ ಅಂದರೆ 1ನೇ ಬುಕ್ಕರಾಯ. ಈತನ ಆಳ್ವಿಕೆಯಲ್ಲಿ ವಿಜಯನಗರ ಇವರ ರಾಜಧಾನಿಯಾಗಿತ್ತು. ಅಂದರೆ ಯಾರ ಆಳ್ವಿಕೆ ಕಾಲದಲ್ಲಿ ವಿಜಯನಗರ ರಾಜಧಾನಿಯಾಗಿತ್ತಪ್ಪ ಅಂದರೆ 1ನೇ ಬುಕ್ಕರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಬುಕ್ಕನಿಗೆ
ಹೊನ್ನಂಬ, ಗೌರಂಬ ಎಂಬ ರಾಣಿಯರಿದ್ದರು. 10 ಜನ ಮಕ್ಕಳಿದ್ದರು. ಕಂಪಣ್ಣ ಅಕಾಲಿಕ ಮರಣಕ್ಕೆ ತುತ್ತಾದ್ದರಿಂದ 2ನೇ ಹರಿಹರ ಇವನ ಉತ್ತರಾಧಿಕಾರಿಯಾಗಿ ಬಂದನು. 2ನೇ ಹರಿಹರ ಶಾಲಿವಾಹನ 1377 1404 ಆಳ್ವಿಕೆ ಮಾಡುತ್ತಾನೆ. ಸ್ನೇಹಿತರೆ, 1ನೇ ಬುಕ್ಕರಾಯ ಮತ್ತು ಗೌರಂಬಳ ಪುತ್ರನಾದ ಈತ ಮಹಾರಾಜಾಧಿರಾಜ ಮತ್ತು ಸಾಮ್ರಾಟ ಎಂಬ ಬಿರುದಿನೊಂದಿಗೆ ಧರಿಸಿ ಮೊದಲ ವಿಜಯನಗರ ಅರಸ ಅಂತ ಹೇಳ್ಬೋದು. ಮಹಾರಾಜಾಧಿರಾಜ ಎಂದು ಕರೆಸಿಕೊಂಡ ವಿಜಯನಗರ ಸಾಮ್ರಾಜ್ಯದ ಮೊದಲ ಅರಸನೇ 2ನೇ ಹರಿಹರ. ಇದು ಸಹ ಭಾಳ ಇಂಪಾರ್ಟೆಂಟು. ನೇರ ಕ್ವಶನ್ ಕೇಳ್ತಾರ. ಮಹಾರಾಜಾಧಿರಾಜ ಎಂಬ ಸಾಮ್ರಾಟ ಎಂಬ ಬಿರುದಿನೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಪ್ಪ ಅಂದರೆ 2ನೇ ಹರಿಹರ. ವೀರಶೈವ ಮತ್ತು ಜೈನ ಕವಿಗಳಿಗೆ ಆಶ್ರಯ ನೀಡಿ ಕರ್ನಾಟಕ ವಿದ್ಯಾವಿಲಾಸ ಎಂಬ ಬಿರುದನ್ನೇ ಪಡೆದ ಅರಸ ಯಾರಪ್ಪ ಅಂದರೆ 2ನೇ ಹರಿಹರ. ವೀರಶೈವ ಮತ್ತು ಜೈನ ಕವಿಗಳಿಗೆ ಆಶ್ರಯ ನೀಡಿ ಕರ್ನಾಟಕ ವಿದ್ಯಾವಿಲಾಸ ಎಂಬ ಬಿರುದನ್ನು ಪಡೆದ ವಿಜಯನಗರ ಸಾಮ್ರಾಜ್ಯದ ಅರಸನೇ 2ನೇ ಹರಿಹರ. ಇವನ ಆಳ್ವಿಕೆಯಲ್ಲಿ ವೇದಗಳ ಮೇಲೆ ಭಾಷ್ಯಗಳ ರಚನೆ ಪೂರ್ಣಗೊಂಡಿದ್ದರಿಂದ ವೇದ ಮಾರ್ಗ ಪುನರ್ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಸಹ ಪಡೆದಿರ್ತಾನೆ. 2ನೇ ಹರಿಹರನಿಗೆ ಇನ್ನೊಂದು ಬಿರುದಪ್ಪ ಅಂದರೆ ವೇದ ಮಾರ್ಗ ಪುನರ್ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಸಹ ಪಡೆದಿರ್ತಾನೆ. ಸ್ನೇಹಿತರೆ, ಇವನ ಆಳ್ವಿಕೆಯಲ್ಲಿ ವೇದಗಳ ಮೇಲಿನ ಭಾಷ್ಯಗಳ ರಚನೆ ನೋಡಿ, ಯಾರ ಕಾಲದಲ್ಲಿ ವೇದಗಳ ಮೇಲಿನ ಭಾಷ್ಯಗಳ ರಚನೆ ಅಂತ ಕೇಳ್ತಾರ, 2ನೇ ಹರಿಹರನ ಕಾಲದಲ್ಲಿ ಆಗಿರ್ತದ. ಅದಕ್ಕಾಗಿ ಇವನ ವೇದಗಳ ಮೇಲೆ ಭಾಷೆಗಳ ರಚನೆ ಆದ ಕಾರಣಕ್ಕಾಗಿ ಪೂರ್ಣಗೊಂಡಿದ್ದರಿಂದ ವೇದ ಮಾರ್ಗ ಪುನರ್ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಸಹ ಪಡೆದ 2ನೇ ಹರಿಹರ. ಇವನ ದಂಡನಾಯಕರು ಗುಂಡಪ್ಪ ಮತ್ತು ದಂಡನಾಥ. ಮಂಗಪ್ಪ ದಂಡನಾಯಕ, ಜೈನನಾದ ಇರುಗುಪ್ಪ ದಂಡನಾಯಕ, ನಾಗಣ್ಣ ಒಡೆಯರ್ ಇವರು ದಂಡನಾಯಕರಾಗಿರ್ತಾರೆ. ಇವನ ಕಾಲದ ಪ್ರಮುಖ ಮಂತ್ರಿಗಳೆಂದರೆ ಮಾಧವರಾಯ, ಮಾದಪ್ಪ, ದಂಡನಾಥ, ಮುದ್ದಪ್ಪ, ದಂಡನಾಥ ಮಲ್ಲಪ್ಪ ಒಡೆಯರ್, ವೀರಪ್ಪ ಒಡೆಯರ್, ಬೈಚಣ್ಣ ಒಡೆಯರ್, ದೇಪಣ್ಣ ಒಡೆಯರ್ ಮುಂತಾದವರು ಇವನ ಕಾಲದಲ್ಲಿ ಅಧಿಕಾರದಲ್ಲಿದ್ದರು. ಸ್ನೇಹಿತರೆ, ಇವನ ಆಳ್ವಿಕೆಯಲ್ಲಿ ಬಹುತೇಕ ದಕ್ಷಿಣ ಭಾರತ ಮೊದಲ ಬಾರಿಗೆ ವಿಜಯನಗರ ಸಾಮ್ರಾಜ್ಯ ವಶದಲ್ಲಿತ್ತು. ಅಂದರೆ ಈತ ಮುಜಾಹುದ್ದೀನ್ ಶಾ ಮರಣದ ನಂತರ ಗೋವೆಯಿಂದ ಉತ್ತರಕ್ಕೆ ಕೊಂಕಣದಲ್ಲಿ ಚೌಲ್ ಹಾಗೂ ಕಾರ ಪಟ್ಟಣಗಳನ್ನೇ ಗೆದ್ದಿರುತ್ತಾನೆ. ಸ್ನೇಹಿತರೆ, ನಂತರ ಆಂಧ್ರದಲ್ಲಿ ಉದಯಗಿರಿ ಕೋಟೆಯನ್ನೇ ಪೊನ್ನಂಗಲ್ ಪಂಗಳ ಅಥವಾ ಕೋಟೆಯನ್ನು ಗೆದ್ದುಕೊಂಡನು. ನಂತರ ಅಧಿಕಾರಕ್ಕೆ ಬಂದ ಬಹುಮನಿ ಸುಲ್ತಾನ್ ಫಿರೋಜ್ ಶಾ ನೊಡನೆ ಹೋರಾಡಿ ವಿಜಯನಗರ ಸಾಮ್ರಾಜ್ಯವನ್ನೇ ರಕ್ಷಿಸುತ್ತಾನೆ. ನೋಡಿ, ಅಂದರೆ ಬಹುಮನಿ ಸುಲ್ತಾನರಾದ ಫಿರೋಜ್ ಶಾನ ವಿರುದ್ಧ ಹೋರಾಡಿದ ವಿಜಯನಗರ ಸಾಮ್ರಾಜ್ಯದ ಅರಸ ಅಂದರೆ ಇವನೇ 2ನೇ ಹರಿಹರ. ಈತ ಸಿಂಗಮ ಭಂಟನ ನೇತೃತ್ವದಲ್ಲಿ ಹೊನ್ನಾಹೊಳೆಯಿಂದ ಪೆನ್ನುಕೊಂಡೆಯವರೆಗೂ ಒಂದು ದೊಡ್ಡ ಕಾಲುವೆಯನ್ನೇ ನಿರ್ಮಿಸುತ್ತಾನೆ. ನೋಡಿ, ಇವನ ಆಸ್ಥಾನದ ಕವಿಗಳಾದ ಮಾಧವನು ಧರ್ಮನಾಥ ಪುರಾಣವನ್ನು, ಮಂಗರಾಜ ಖಗೇಂದ್ರ ಮಣಿಯನ್ನು, ಚಂದ್ರಕೀರ್ತಿ, ಪರಮಾಗಮಸರ ಎಂಬ ಕೃತಿಗಳನ್ನು ಸಹ ರಚನೆ ಮಾಡುತ್ತಾರೆ. ಇವನ ನಂತರ ಕೆಲವು ತಿಂಗಳುಗಳ ಕಾಲ ವಿರೂಪಾಕ್ಷನ ನಂತರ 2ನೇ ಬುಕ್ಕರಾಯ ಅಧಿಕಾರಕ್ಕೆ ಬಂದಿರ್ತಾನೆ. ಸ್ನೇಹಿತರೆ, 1ನೇ ದೇವರಾಯ. ಈ 1ನೇ ದೇವರಾಯ ಈತ ಹರಿಹರನ ಹಾಗೂ ಮೇಲಾಂಬಿಕಳ ಮಗನಾಗಿ ಜನಿಸಿರ್ತಾರೆ.